आप देख रहे हैं एफएम एक्सप्रेस न्यूज। मैं आपके साथ मोइनुद्दीन। 2019 की लोकसभा चुनाव से पहले कांग्रेस के नेता एमबी पाटिल जी की मर्यादा को तोड़ने की साजिश। जी हां, 2017 के विधानसभा चुनाव में वायरल हुई कुछ तस्वीरें इस सोशल मीडिया पर। अभी उन तस्वीरों को दोबारा 2019 की लोकसभा चुनाव में एमबी पाटिल जी की मर्यादा को खत्म करने की कोशिश किए जाने के खिलाफ उन्होंने शहर के आदर्श नगर के पुलिस थाने में शिकायत दर्ज की। ಈಗಾಗಲೇ ಬೆಳಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಬೇಡಿ ಸಂಸ್ಥೆಯ ಒಂದು ಕೊಟ್ಟಿ ಲೆಟರ್ ಹೆಡ್ ಅನ್ನು ಸೃಷ್ಟಿ ಮಾಡಿ 2017ರಲ್ಲಿ ಚುನಾವಣೆಗಿಂತ ಮುಂಚಿತ 3-4 ದಿವಸ ಪೋಸ್ಟ್ ಕಾರ್ಡ್ ಎಂಬ ಒಂದು ಸೈಟ್ನಲ್ಲಿ ವೆಬ್ಸೈಟ್ನಲ್ಲಿ ಅಥವಾ ವೆಬ್ ಏನೋ ಅಂತ ಲೆಟರ್ ಏನೋ ಇದೆ, ಅದರಲ್ಲಿ ಒಂದು ನಾನು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದ ಹಾಗೆ ಒಂದು ಕೊಟ್ಟಿ ಲೆಟರ್ ಹೆಡ್ ಅನ್ನು ಸೃಷ್ಟಿ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ರು. ತದನಂತರ ಅನೇಕ ಮಾಧ್ಯಮದ ರಾಷ್ಟ್ರೀಯ ಮಾಧ್ಯಮದವರು ಕೂಡ NDTV, ಶ್ರೀನಿವಾಸನ್ ಜೈನು, ರಾಜ್ದೀಪ್ ಸದಸ್ಯ ಎಲ್ಲರೂ ಕೂಡ ಭಾಳಷ್ಟು ಸ್ಥಳೀಯ ಎಲ್ಲರೂ ಕೂಡ ಕೇಳಿದರು. ನಾನು ಅದು ಒಂದು ಫೇಕ್ ಲೆಟರ್ ಹೆಡ್, ಅದು ನನ್ನ ಲೆಟರ್ ಹೆಡ್ ಅಲ್ಲ ಅಂತ ಹೇಳಿ ಒಂದು ದಿವಸ ನಾನು ಅದು ಹೇಳಿದ ಮೇಲೆ ಅವರೆಲ್ಲರೂ ಅಲ್ಲಿಗೆ ಅದನ್ನು ಮುಕ್ತಾಯಗೊಳಿಸಿದರು. ಈಗ ಮತ್ತೆ ಒಂದು ಕರ್ನಾಟಕ ರಾಜ್ಯದ ಒಂದು ಪ್ರಿಂಟ್ ಮಾಧ್ಯಮ ಮುಖ್ಯವಾಹಿನಿಯಲ್ಲಿ ಇವತ್ತೊಂದು ದಿವಸ ಮತ್ತೆ ಆ ಲೆಟರ್ ಹೆಡ್ಡನ್ನು ಸೃಷ್ಟಿ ಮಾಡಿ ಇವತ್ತು ಪ್ರಿಂಟ್ ಆಗಿದೆ. ಈ ಬಗ್ಗೆ ನಾನು ನನ್ನ ಕಾನೂನಿನ ಬೆಂಗಳೂರಿನ ನನ್ನ ಎಲ್ಲ ಅಡ್ವೈಸರ್ಸು ಮತ್ತು ಸ್ಥಳೀಯ ನಮ್ಮ ಕಾನೂನು ಅಡ್ವೈಸರ್ ಸುರೇಶ್ ಶೆಟ್ಟಿ ಅವರಿಗೆ ನನಗಿರುವಂಥದ್ದು, ನನ್ನ ಮನೆ ಹದ್ದಿಯಲ್ಲಿ ಬರುವಂಥದ್ದು, ನಾನು ಬೆಳಗ್ಗೆ ಪೇಪರ್ ಓದಿರುವಂಥದ್ದು ಆದರ್ಶ್ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತದೆ. ಅದಕ್ಕೆ ನಾನು ಈಗ ಆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಆ ಪಕ್ಷದ ಗೂ ಕೂಡ ಅದನ್ನೆಲ್ಲನೂ ಕೂಡ ಕಳಿಸಿದ್ದೀನಿ. ಒಂದನೇದು ಅದು ಲೆಟರ್ ಹೆಡ್ ನಮ್ಮದು ಅಲ್ಲೇ ಅಲ್ಲ, ನಮ್ಮ BLD ಲೆಟರ್ ಹೆಡ್ಡು ಮತ್ತು ಈ ಲೆಟರ್ ಹೆಡ್ ಬೇರೆ. ನಮ್ಮ BLD ಲೆಟರ್ ಹೆಡ್ ಮೇಲೆ ನಮ್ಮ ಅಡ್ರೆಸ್ ಬರಲ್ಲ, ಕೆಳಗೆ ಅಡ್ರೆಸ್ ಬರ್ತದೆ 2017ರಲ್ಲಿ. ಎರಡನೇದು ಏನು ರೆಫರೆನ್ಸ್ ನಂಬರ್ ಹಾಕಿದಾರಲ್ಲ, ಅಂಥ ರೆಫರೆನ್ಸ್ ನಂಬರ್ ನಮ್ಮಲ್ಲಿ ಬೇಡಿದ್ರೆ ಇಲ್ಲೇ ಇಲ್ಲ. ಮೂರನೇದಾಗಿ ಆ ಫೇಕ್ ಲೆಟರ್ ಹೆಡ್ ಏನಿದೆಯಲ್ಲ, ಅದರಲ್ಲಿ ಟೆಲಿಫೋನ್ ನಂಬರ್ ಇಲ್ಲ, ವೆಬ್ಸೈಟ್ ಇಲ್ಲ, ಪಿನ್ ಕೋಡ್ ಇಲ್ಲ. ನಮ್ಮ BLD ಲೆಟರ್ ಹೆಡ್ನಲ್ಲಿ ಫಸ್ಟ್ ಆಫ್ ಆಲ್ ಲೆಟರೇ ಫೇಕ್ ಇದೆ. ಆದರೂ ಕೂಡ ಕೆಲವೊಂದು ಫೇಕ್ ಮಾಡುವಾಗೂ ಕೂಡ ಸ್ವಲ್ಪ ಶಾಣೆತನದ ಮಾಡಬೇಕಲ್ಲ ಏನ್ರಿ, ಅದಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ. ಅಲ್ಲಿ ಬಂಗಾರಮ್ಮ ಸಜ್ಜನ್ ಕ್ಯಾಂಪಸ್ ಅಂತಿದೆ, SAJJAN ಸಜ್ಜನ್, ಅಲ್ಲಿ ಸಜ್ಜನ ಸಜ್ಜನಾ ಕ್ಯಾಂಪಸ್ ಮಾಡಿದ್ದಾರೆ. MB ಪಾಟೀಲ್ ಅಂತ ಹೇಳಿ ನನ್ನ ಹೆಸರೇ ಅವ್ರು ಲೆಟರ್ ಹೆಡ್, ಜನರಲ್ ಲೆಟರ್ ಇದೆ ನಮ್ಮಲ್ಲಿ. ಈಗ 2017ದಿಂದ ಇರೋದಿಲ್ಲ ಲೆಟರ್ ಹೆಡ್ಸು ಎಲ್ಲ ಜನರಲ್ ಪ್ರೆಸಿಡೆಂಟ್ MB ಪಾಟೀಲ್. ಯಾಕೆ ನಾನು ನೀರಾವರಿ ಸಚಿವನಾಗಿದ್ದಾಗ ಕೂಡ ನಾನು ಇದು ಮಾಡಿರಲಿಲ್ಲ. MB ಪಾಟೀಲ್ ಪ್ರೆಸಿಡೆಂಟ್ ಅಂತೂ ಕೂಡ ಇಲ್ಲ. ಲೆಟರ್ ಹೆಡ್ಡು ಅಡ್ರೆಸ್ಗಳು ಬೆಂಗಳೂರು ಅಡ್ರೆಸ್ಸು, ಬಿಜಾಪುರ ಅಡ್ರೆಸ್, 2 ಲೆಟರ್ ಹೆಡ್ ಇದ್ದಾವೆ, ಬೆಂಗಳೂರದೊಂದು ಬಿಜಾಪುರದೊಂದು, 2 ಲೆಟರ್ ಹೆಡ್ ಪ್ರೊಡ್ಯೂಸ್ ಮಾಡಿತ್ತು ನಾನು. ಆಮೇಲೆ ವಿಜಯಪುರ ಸ್ಪೆಲ್ಲಿಂಗು ನಮ್ಮಲ್ಲಿ ವಿಜಯಪುರ್ ಅಂತಿದೆ, VAJYPUR ಅಂತ ಹೇಳಿದೆ ನಮ್ಮ ಲೆಟರ್ ಹೆಡ್ನಲ್ಲಿ. ಅಲ್ಲಿ ವಿಜಯಪುರ ಅಂತ ಮಾಡಿದ್ದಾರೆ. ಒಂದೇದು ಟೆಲಿಫೋನ್ ನಂಬರ್ ಇಲ್ಲ, ಲಿಂಕ್ ಇಲ್ಲ, ಪಿನ್ ಕೋಡ್ ಇಲ್ಲ. ಆಮೇಲೆ MB ಪಾಟೀಲ್ ಅಂತ ಹೇಳಿದ್ರು ಇಲ್ಲ. ಲೆಟರ್ ಹೆಡ್ ಟೋಟ್ಲಿ ಲೆಟರ್ ಹೆಡ್ ಇಸ್ ಫಸ್ಟ್. ಆದರೂ ಕೂಡ ಡಿಸ್ಕ್ರಿಪೆನ್ಸಸ್ ಏನಿದೆ ಅದು ಕಳ್ತನ ಮಾಡುವಾಗ ಸ್ವಲ್ಪ ಹುಷಾರಲ್ಲಿ ಮಾಡಬೇಕಾಗ್ತದೆ. ಮಾಡಿದ್ದಾರೆ ಅದು ಕಳ್ತನ ಏನು ರೀ. ಮತ್ತೇನು ಡಿಸ್ಕ್ರಿಪೆನ್ಸ್ ಅದು BLD ಅಸೋಸಿಯೇಷನ್ ಶಾರ್ಟ್ BLDE ಅಂತ ಬಿಜಾಪುರ ಲಿಂಗಾಯತ ಡಿಸ್ಟ್ರಿಕ್ಟ್ ಎಜುಕೇಷನ್ ಅಸೋಸಿಯೇಷನ್. BLD ಅಸೋಸಿಯೇಷನ್ 3 ಸಲ ಬರೆದಿದ್ದಾರೆ. ಒಮ್ಮೆ BLDE ಅಂತ ಬರೋದು, ಅಸೋಸಿಯೇಷನ್ ಅಂತ ಬರ್ತಾರೆ. ಒಮ್ಮೆ BLD ಅಸೋಸಿಯೇಷನ್ ಅಂತ ಬರೆದಿದ್ದಾರೆ. ಒಮ್ಮೆ ಬಿಜಾಪುರ ಲಿಂಗಾಯತ ಡಿಸ್ಟ್ರಿಕ್ಟ್ ಎಜುಕೇಷನ್ ಅಸೋಸಿಯೇಷನ್ ಅಂತ ಬರೆದಿದ್ದಾರೆ. ಅದ್ರ ಮುಂದೆ ಬ್ರಾಕೆಟ್ನಾಗ ಮತ್ತೆ BLD ಮತ್ತೆ BLD ಅಂತ ಹಾಕಿದ್ದಾರೆ, BLDA ಮತ್ತೆ BLDA ಅಂತ ಹಾಕಿದ್ದಾರೆ. ಇಂಥ ಯಾವುದೂ ಲೆಟರ್ ಹೆಡ್ ನಮ್ಮಲ್ಲಿಲ್ಲ. ಇದು ಬೇಸಿಕಲಿ ಇದೆಲ್ಲ ಯಾಕೆ ಡಿಸ್ಕ್ರಿಪೆನ್ಸಸ್ ಹೇಳತ್ತಿದ್ದೀವಿ ಅಷ್ಟೇ. ಆದರೆ ಮುಖ್ಯವಾಗಿ ಅಂಥ ಲೆಟರ್ ಹೆಡ್ಡೇ ನಮ್ಮಲ್ಲಿಲ್ಲ BLDಲಿ. ಇಷ್ಟರ ಮಟ್ಟಿಗೆ ಕೀಳು ಮಟ್ಟಕ್ಕೆ ಇವ್ರು ಹಿಡಿತಾರೆ. ಇದು ಹೇಸಿಗೆ ಕೆಲಸ, ಇದು ಅತ್ಯಂತ ಕೀಳು ಮಟ್ಟದ್ದು. ಇವತ್ತು ಲಿಂಗಾಯತ ಧರ್ಮ ನನ್ನ ಅಸ್ಮಿತೆ ಇರ್ಬೋದು, ಆದರೆ ಬಸವಣ್ಣನ ನಮಗೆ ಒಂದು ಸಂಸ್ಕೃತಿ ಕೊಟ್ಟಿದ್ದಾರೆ. ನಮ್ಮ ತಂದೆ ತಾಯಿ ನನಗೊಂದು ಸಂಸ್ಕೃತಿ ಕೊಟ್ಟಿದ್ದಾರೆ.
ಈ ರೀತಿ ಧರ್ಮವನ್ನಾಗಲಿ ಬಸವಣ್ಣನ ಉಪೇಕ್ಷೆ ಆಗಲಿ ನನ್ನ ಮೈಯಲ್ಲಿ ಹರಿಯುತ್ತಾ ರಕ್ತ ಬಿ ಎಂ ಪಾಟೀಲ್ ರಕ್ತ. ನನಗೆ ಹಿಂದೆನೂ ಕೂಡ ಯಾರೂ ಕೂಡ ನನಗೆ ಇಂಥ ಅನಿವಾರ್ಯತೆ ರಾಜಕೀಯದಾಗ ನಾನು ಬಂದಿಲ್ಲ, ಅವಶ್ಯಕತೆಯೂ ಇಲ್ಲ. ಇಂಥ ಕೀಳು ಮಟ್ಟಕ್ಕೆ ಹೇಸಿಗೆತನ ಕೇಳಲಿಕ್ಕೆ ನನಗೆ ದೇವರು ಎಂದೂ ಕೂಡ ನಮ್ಮ ತಂದೆಯವರಾಗಲಿ ನಮ್ಮ ದೇವರಾಗಿದ್ದು ಕೊಟ್ಟಿಲ್ಲ. ಇದನ್ನು ಉಪೇಕ್ಷಿಸಿ ಇಂಥ ಕೀಳು ಕೆಲಸ ಹೇಸಿಗೆ ಕೆಲಸ ಮಾಡುವಂಥದ್ದು ನಾನು ಉಪೇಕ್ಷಿಸಬಾರ್ದು. ಎಲ್ಲೋ ಒಂದು ಕಡೆ ಉಪೇಕ್ಷಿದೆ ತಪ್ಪಾಗಿ. ಇದು ಹೇಸಿಗೆ ಜನ ಮಾಡುವಂಥ ಕೆಲಸ ಇದು. ಸರ್ ದೂರ ಯಾರ ಮೇಲೆ ಕೊಡ್ರಿ? ನಾನೀಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಎನ್ಕ್ವೈರಿ ಆಗಬೇಕು, ಅದನ್ನೆಲ್ಲನೂ ಕೂಡ ಕೊಟ್ಟಿದ್ದೀನಿ. ನಮ್ಮ ಅಡ್ವೊಕೇಟ್ ಕೂಡ ಇನ್ನೂ ಕೂಡ ಕೆಲವೊಂದು ಅನೆಕ್ಷರ್ಸ್ ಇವತ್ತೊಂದು ದಿವಸ ನಾನು ಇದು ಮಾಡ್ತಾಯಿದ್ದೀನಿ. ಮತ್ತು ನಾಳೆ ಈಗ ಇಲ್ಲಿ ಮತ್ತು SP ಕೊಡ್ತಾಯಿದ್ದೀನಿ. ನಾಳೆ ನನ್ನ ಲೀಗಲ್ ಟೀಮ್ನವರು ಕೂಡ ಈಗ ನಿರಂತರ ಸಂಪರ್ಕದಲ್ಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾಯಿದ್ದೀನಿ. ನಾಳೆ ನಾನು ಬೀದರ್ ಕಾರ್ಯಕ್ರಮ ಇತ್ತು, ಆದರೆ ಎಲ್ಲೋ ಒಂದು ಕಡೆ ನಾನು ಪಾಪ ಖಂಡ್ರೆ ಅವ್ರಿಗೆ ನಾನು ಮತ್ತೊಂದು ದಿವಸ ನಾನು ರೀಶೆಡ್ಯೂಲ್ ಮಾಡ್ಕೋತೀನಿ. ನಾಳೆ ಬೆಂಗಳೂರಿನಲ್ಲಿ ಒಂದು ಬೃಹತ್ ಪತ್ರಿಕಾಗೋಷ್ಠಿ ಇದು ಮಾಡಿ ಜನ ಎಷ್ಟು ಕೀಳುಮಟ್ಟಕ್ಕೆ ಇಳಿತಾರೆ. ಯಾರ್ದೋ ತೇಜೋವಧೆ ಮಾಡಲಿಕ್ಕೆ ಹೋಗಿ ಚುನಾವಣೆ ಟೈಮಲ್ಲ ಸರ್, ಅದು ಚುನಾವಣೆ ಇದು ಒಂದೇ ಅಲ್ಲ ಸರ್, ಒಂದು ಪತ್ರಿಕೆ ಅದನ್ನು ಮುದ್ರಣ ಮಾಡುತ್ತೆ. ಆಮೇಲೆ ಕೇಳಿ ಏನಾಗಿದೆ, ಆ ಸಲನೂ ಕೂಡ ಚುನಾವಣೆಗಿಂತ 3 ದಿವಸ ಮೊದಲು ಮಾಡಿದರು 2017. ಏನು ಹೊಸದಲ್ಲ, ಅವಾಗ ಭಾಳಷ್ಟು ಮಂದಿ ಕೇಳಿದ್ರು. ಅವಾಗ ನಾವು ರಿಪೋರ್ಟ್ ಮಾಡಿದ್ವಿ. ನಾನು ಅವಾಗೂ ಸೋಷಿಯಲ್ ಮೀಡಿಯಾದಾಗ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ, ನಿಮಗೆಲ್ಲ ಮಾತೇಶ್ ಕಳಿಸ್ತಾರೆ ಅದನ್ನು. ಮತ್ತು ಈಗ ಚುನಾವಣೆಗಿಂತ ಮುಂಚಿದೆ ಇದನ್ನು. ಇದು ಹೇಸಿಗೆ ಕೆಲಸ. ನಮ್ಮ ಲಿಂಗಾಯತ ಧರ್ಮಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಯಾವತ್ತೂ ಸಂಬಂಧ ಇಲ್ಲ. ನೀವು ನನ್ನ ಚುನಾವಣೆಯಲ್ಲಿ ನೋಡಿದ್ದೀರಿ, ಆ ಚುನಾವಣೆಯಲ್ಲಿ ನೀವೆಲ್ಲರೂ ಇದ್ದೀರಿ. ಬಬಲೇಶ್ವರ ಮತಕ್ಷೇತ್ರ ಒಂದು ನಾನು ಅಭಿವೃದ್ಧಿ ನೀರಾವರಿ ಬಿಟ್ಟು ನಾನು ಬೇರೆ ಯಾವುದ್ರ ಮತ ಕೇಳಿದ್ದೀನಿ. ನಾನು ಮಾಡಿದಂಥ ಕೆಲಸದ ಬಗ್ಗೆ ಕೇಳಿದ್ದೀನಿ, ಅಭಿವೃದ್ಧಿ ಬಗ್ಗೆ ಕೇಳಿದ್ದೀನಿ. ಎಂದಾದರೂ ಲಿಂಗಾಯತ ಧರ್ಮ, ವೀರಶೈವ ಧರ್ಮ ಇದ್ರ ಬಗ್ಗೆ ನಾನು ಚುನಾವಣೆಯಲ್ಲಿ ಒಂದು ಶಬ್ದ ಆದರೂ ನಾನು ಎಲ್ಲರೂ ತೆಗೆದಿದ್ದೀನಿ ಅಲ್ಲಿ. ನೀವು ಹೇಳಿ, ಎಲ್ಲರೂ ನೀವು ನಮ್ಮವರೇ ಇದ್ದೀರಿ, ನಮ್ಮ ಜಿಲ್ಲೆಯವರೇ ಇದ್ದೀರಿ, ಎಲ್ಲರೂ ಉಪೇಕ್ಷಿದ್ರು ನನ್ನ ಚುನಾವಣೆಗೆ. ಅದು ನಮ್ಮ ಅಸ್ಮಿತೆ, ಅದು ನಮ್ಮ ಮನೆಗಳಲ್ಲಿ, ನಮ್ಮ ಸಮುದಾಯದ ಮಧ್ಯದಲ್ಲಿ ಚುನಾವಣಾ ಸಂಬಂಧಿಸಿದಲ್ಲ ಅದು. ನಾಳೆ ಬೆಂಗಳೂರಿನಲ್ಲಿ ಡಿಟೇಲ್ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀನಿ. अभी लेटेस्ट खबरें देखने के लिए जुड़े रहिए FM एक्सप्रेस न्यूज़ के साथ और हमारे चैनल को सब्सक्राइब करना और साथ ही बेल आइकन को दबाना ना भूलें, ताकि हमारी हर एक लेटेस्ट नोटिफिकेशन आप तक पहुंचती रहे। FM एक्सप्रेस न्यूज़, आपकी आवाज़ हमारी पहुंच।